ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಉಂಟಲ್ಲ, ನಾವು ಮನೆಯಲ್ಲೇ ಇದನ್ನು ಮಾಡಿಕೊಟ್ರೆ ಭಾರಿ ಖುಷಿ ಪಡ್ತಾರೆ. ಅಂದರೆ ಸ್ಪೆಷಲ್ ಟೀ ನೋಡಿ, ನಾರ್ಮಲ್ ಟೀ ಅಲ್ಲ ಇದು. ಫ್ರೆಂಡ್ಸ್, ನೀವು ಟೀ ಕುಡಿದಿದ್ದೀರಾ? ಸಖತ್ತಾಗಿರುವಂತಹ ಟೀ ನಮ್ಮ ಮಂಗಳೂರಲ್ಲಿ ಭಾರಿ ಫೇಮಸ್. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ನೀವು ಕೂಡ ಸಿಂಪಲ್ಲಾಗಿ ಸ್ಪೆಷಲ್ ಆಗಿರುವಂತಹ ಟೀಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಗೆಸ್ಟ್ ಎಲ್ಲ ಬಂದಾಗ ಮಾಡಿಕೊಂಡ್ರೆ ಭಾರಿ ಸ್ಪೆಷಲ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಟೀ ಮಾಡಲಿಕ್ಕೆ ಉಂಟಲ್ಲ, ನಾವು ಫಸ್ಟಿಗೆ ಸ್ಟ್ರಾಂಗ್ ಆಗಿರುವಂಥ ಡಿಕಾಕ್ಷನನ್ನು ರೆಡಿ ಮಾಡುವ. ಅದು ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರಿಟ್ಟಿದ್ದೇನೆ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನು ಹಾಕಿ ಚೆನ್ನಾಗಿ ಕುದಿಸುವ. ನೀರು ಒಳ್ಳೆ ಕುದೀತಾ ಉಂಟು. ನಾನು ಆ ಕುದಿಯುವ ನೀರಿಗೆ ಒಂದು 2 ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನು ಹಾಕ್ಕೊಂಡೆ. ನಮಗೆ ಇಲ್ಲಿ ಸ್ಟ್ರಾಂಗ್ ಆಗಿರುವಂಥ ಡಿಕಾಕ್ಷನ್ ರೆಡಿ ಆಗಬೇಕು. ಸ್ವಲ್ಪ ನೀರಿಟ್ಟು ಟೀ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸುವ. ಒಳ್ಳೆ ಕುದಿಬೇಕಿದ್ದು. ಟೀ ಅಂತ ಹೇಳಿದರೆ ಕಲ್ಲಡ್ಕ ಟೀ ಅಂತ ಹೇಳಿ ಅರ್ಥ. ಇದರ ವಿಶೇಷ ಏನಂತ ಹೇಳಿದರೆ, ಬರೋಬ್ಬರಿ 75 ವರ್ಷದಿಂದ ಈ ಮಂಗಳೂರಲ್ಲಿ ನಮ್ಮ ಟೀ ಭಾರಿ ಫೇಮಸ್. ಎಲ್ಲೆಲ್ಲಿಂದ ಟೀ ಕುಡಿಲಿಕ್ಕೆ ಅಂತ ಹೇಳಿ ಬರ್ತಾರೆ. ಅದು ಕೂಡ ಬಂಟ್ವಾಳದ ಕಲ್ಲಡ್ಕದಲ್ಲಿರುವಂತಹ ಲಕ್ಷ್ಮೀ ನಿವಾಸ ಹೋಟೆಲಲ್ಲಿ ಈ ಟೀ ಸಿಗುವಂಥದ್ದು. ಅದು ಭಾರಿ ಫೇಮಸ್. ಅಂದರೆ ಮೊದಲೆಲ್ಲ ಅಲ್ಲಿ ಮಾತ್ರ ಸಿಗ್ತಾಯಿತ್ತು, ಇವಾಗ ಮಾತ್ರ ಎಲ್ಲ ಕಡೆಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೂ ಕೂಡ ಅದರ ಹೆಸರು ಕಲ್ಲಡ್ಕ ಟೀ ಅಂತೇಳಿ ಬಂದಿರೋದು. ನಮ್ಮ ಸೆಲೆಬ್ರಿಟಿಗಳೆಲ್ಲ ಬಂದರೆ ಈ ಕಲ್ಲಡ್ಕ ಟೀಯನ್ನು ಕುಡಿಯದೆ ಹೋಗುವುದಿಲ್ಲ, ಅಷ್ಟೊಂದು ಫೇಮಸ್ ಆದಂತಹ ಟೀ ಇದು. ಮನೆಯಲ್ಲಿ ಕೂಡ ಈ ಟೀಯನ್ನು ಮಾಡ್ಕೊಳ್ಬೋದು. ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಉಂಟಲ್ಲ, ನಾವು ಮನೆಯಲ್ಲೇ ಇದನ್ನು ಮಾಡಿಕೊಟ್ರೆ ಭಾರಿ ಖುಷಿ ಪಡ್ತಾರೆ. ಅಂದರೆ ಸ್ಪೆಷಲ್ ಟೀ ನೋಡಿ, ನಾರ್ಮಲ್ ಟೀ ಅಲ್ಲ ಇದು. ನೋಡಿ ಒಳ್ಳೆ ಕುದಿ ಬಂದಿದೆ. ಡಿಕಾಕ್ಷನ್ ಕಲರ್ ನೋಡಿ ಅಂತ ಫುಲ್ ಸ್ಟ್ರಾಂಗ್ ಆಗಿದೆ. ಡಿಕಾಕ್ಷನನ್ನು ಇವಾಗ ಸೋಸಿಕೊಳ್ಳುವ. ನೋಡಿ ಸ್ಟ್ರಾಂಗ್ ಇರುವ ಡಿಕಾಕ್ಷನ್. ನಾನಿಲ್ಲಿ 1 ಲೋಟದಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೇನೆ. ಅದನ್ನೀಗ ಚೆನ್ನಾಗಿ ಕುದಿಸಬೇಕು. ನಮ್ಮ ಮನೆಯದು ದನದ್ದೇ ಹಾಲು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು. ನೋಡಿ, ನಾವಿಲ್ಲಿ ದಪ್ಪ ಹಾಲು ಹಾಕಿರ್ತೇವೆ, ಹಾಗಾಗಿ ನಾನೊಂದು ಸ್ಪೂನ್ ಇಟ್ಕೊಂಡು ಹೀಗೆ ಕಲಡಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ಅದು ತಳ ಹಿಡಿತದೆ. ಟೀದು ಸ್ಪೆಷಲ್ ಏನಂತ ಹೇಳಿದರೆ, ಹಾಲನ್ನು ಬೇರೆ ಕುದಿಸಬೇಕು, ಹಾಗೆಯೇ ಡಿಕಾಕ್ಷನ್ ಬೇರೆ ಮಾಡ್ಕೊಳ್ಬೇಕು. ನಂತರ ಅದನ್ನು ಮಿಕ್ಸ್ ಮಾಡಲಿಕ್ಕೆ. ಫಸ್ಟಿಗೆ ನಾವು ಮಿಕ್ಸ್ ಮಾಡಲಿಕ್ಕೆ ಇಲ್ಲ. ಹಾಲು ಒಳ್ಳೆ ಕುದಿದಿದೆ, ಇಷ್ಟಾದರೆ ಸಾಕು. ಹಾಲನ್ನು ಉಂಟಲ್ಲ ಇವಾಗ ಒಳ್ಳೆ ನೊರೆ ಬರಿಸಬೇಕು. ಒಂದು 3/4 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿದರೆ ಸಾಕು. ಫುಲ್ ಹಾಕೋದು ಬೇಡ. ಒಳ್ಳೆ ನೊರೆ ಬರಬೇಕು. ನೋಡಿ, ಗ್ಲಾಸಿಗೆ ಹೀಗೆ ಸ್ಪೂನನ್ನು ಹೀಗೆ ಅಡ್ಡ ಹಿಡ್ಕೊಂಡು ನಾವು ರೆಡಿ ಮಾಡಿದ ಡಿಕಾಕ್ಷನನ್ನು ಹಾಕುವ. ನೋಡಿ, ಹೀಗೆ ಹಾಕಬೇಕಾದ್ರೆ ಹಾಲು ಬೇರೆ ಡಿಕಾಕ್ಷನ್ ಬೇರೆ ನಿಲ್ಲಬೇಕು. ನೋಡಿ, ಇಲ್ಲಿಗೆ ನಮ್ಮ ಟೀ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟೀ ಕಲ್ಲಡ್ಕ ಟೀ ಯಾವ ರೀತಿ ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.